ಸರ್ ರಿಲೀಸ್ ಮಾಡಿ ಸರ್. ಜೋರಾಗಿ ಚಪ್ಪಾಳೆ. ಎಲ್ಲ ಮಾಧ್ಯಮ ಮಿತ್ರರಿಗೆಲ್ಲ ನಮಸ್ಕಾರ. ವೇದಿಕೆ ಮೇಲೆ ಎಲ್ಲ ಧ್ರುವ ತಾರೆ ತಂಡದ ಹೀರೋ, ಹೀರೋಯಿನ್ನು, ಮ್ಯೂಸಿಕ್ ಡೈರೆಕ್ಟ್ರು, ಕ್ಯಾಮ್ರಾಮನ್ನು, ಆ್ಯಂಕರು, ಇದಾರಪ್ಪ ಒಳ್ಳೆ ಸಿಂಗರ್, ಒಳ್ಳೆ ಸಾಂಗ್ ಆಡಿದ್ರಪ್ಪ. ಇದೊಂದು ಟೋಟ್ಲಿ ಒಂದು ಯೂತ್ ಭಾಳ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾ ಮಾಡಿದಂಥ ಸಿನಿಮಾ. ಭಾಳ ಎಂತೂಸಿಯಸ್ಟಾಗಿ, ಭಾಳ ಖುಷಿಯಿಂದ ಏನೋ ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಒಳ್ಳೆ ಸಿನಿಮಾ ಚಿತ್ರ ಕೊಡಬೇಕು ಅನ್ನೋ ಒಂದು ಉದ್ದೇಶ. ಟೆಕ್ನಿಕಲಿ ಭಾಳ ಚೆನ್ನಾಗಿ ತೆಗೆದು ಸೌಂಡ್ ಆಗಿದೆ. ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಬಿಚ್ಚುಗತ್ತಿ ಸಿನಿಮಾ ಒಂದು 2-3 ಸಿನಿಮಾ ಮಾಡಿ ಅಂತ ಹೇಳಿದರು. ನಾನು ಕೂಡ ಹೊಸೊಬ್ಬರಿಗೆ ಭಾಳ ಜನ ಎಂಕರೇಜ್ ಮಾಡಿದ್ದೀನಿ. ತಮ್ಮ ಒಂದು ಇಂಟ್ರೆಸ್ಟ್ ತೋರಿಸಿದ್ದು ನಾವು ಈ ಮ್ಯೂಸಿಕ್ ಮೇಲೆ ಹಾಕಿರೋದು ಒಂದು ಇದು ನಿಜವಾಗ್ಲೂ ಭಾಳ ಅಪ್ರಿಷಿಯೇಟ್ ಮಾಡೋಂಥದ್ದು. ನಮ್ಗೆ ಒಳ್ಳೆಯದಾಗಲಿ. ಎರಡನೇದಾಗಿ ನಮ್ಮ ಹುಡುಗಿ, ನಮ್ಮ ಕ್ಲೋಸ್ ಫ್ರೆಂಡ್ ಮಗಳು ನಮ್ಮ ಮಂಜು ಅವರು ಬಿಡ್ಲೇ ಒಂದು 15 ಸಲ ಫೋನ್ ಮಾಡ್ಯಾರ ನಿನ್ನೆಯಿಂದ, ಬೆಳಗ್ಗೆಯಿಂದ, ನಿನ್ನೆ ಮೊನ್ನೆ ಒಂದು ವಾರದಿಂದ ಬರಲೇಬೇಕು ಅಂದರೆ ನಾನು ಬಂದೇ ಬರ್ತೀನಿ. ಯಾಕಂದ್ರೆ ನನ್ನ ಆತ್ಮೀಯ ಸ್ನೇಹಿತ ನನಗೆ. ಬಾ ವೇದಿಕೆ ಬಾ, ತಂಗಿ ಮಗಳು ಹೋದಾಗೆ ನಿಂತ್ಕೊಂಡ್ಬಿಟ್ರೆ ಹೆಂಗೆ ನೀನು? ಬನ್ನಿ ಸರ್, ಬನ್ನಿ. ಹಾಂ, ನಮ್ಮ ಶಂಭು ಅವರ ಮೇಲೆ ಬನ್ನಿ. ABP ಇರಲಿ. ನಮ್ಮ ಮಲ್ಲಿಕಾರ್ಜುನ ರೆಡ್ಡಿ ಬಂದಿದ್ದಾರೆ. ಬಟ್ ಏನಂದರೆ ಹೊಸಬ್ರು ಮಾಡಿದಾಗ ಯಾವತ್ತು ಯಾವಾಗಲೂ ಮಾಧ್ಯಮದವರು, ಮಾಧ್ಯಮ ಮಿತ್ರರು ಕಂಟಿನ್ಯೂಸ್ ಸಪೋರ್ಟ್ ಮಾಡ್ತಾರೆ. ಕ್ವಾಲಿಟಿಗೆ ಒತ್ತು ಕೊಡುವಂಥ ಕೆಲಸ ಮಾಡಿದಾಗ ಖಂಡಿತವಾಗಿ ನಮ್ಮ ಕರ್ನಾಟಕ ಜನ ಅದು ಆದರಿಸ್ತಾರೆ. ಯಾಕಂದರೆ ಇವತ್ತು ಕನ್ನಡ ಚಿತ್ರರಂಗ ಒಂದು ಹೀರೋ ಬೇಸ್ ಇಂಡಸ್ಟ್ರಿ ಇದ್ದಾಗ ಇಂಥ ಸಂದರ್ಭಗಳಲ್ಲಿ ನೀವು ಹೊಸ ತಂಡದ ಮೇಲೆ ಬಂಡವಾಳ ಹಾಕೋದಿಲ್ಲ, ಅದು ಭಾಳ ಧೈರ್ಯ. ಆ ಧೈರ್ಯಕ್ಕೆ ಈ ಬಂಡವಾಳ ಹಾಕಿದವ್ರಿಗೆ ಒಂದು ದೊಡ್ಡ ಸಲಾಮು. ಹಾಕಿದ ಬಂಡವಾಳ ಬರಲಿ, ಮತ್ತೊಂದು 4 ಸಿನಿಮಾ ಮಾಡೋದು ಶಕ್ತಿ ಕೊಡಲಿ. ಯಾಕಂದರೆ ಸಿನಿಮಾ ರಂಗದಲ್ಲಿ ಇವತ್ತು ಹೊಸಬ್ರುಗಳ ಸಿನಿಮಾಗಳ ನಂಬರ್ ಆಫ್ ತುಂಬ ಜಾಸ್ತಿ ಆಗ್ತಾಯಿದೆ. ಅದನ್ನು ಸಾಕಷ್ಟು ಉದ್ಯಮದವರಿಗೆ ಕೆಲಸ ಕೊಡೋಂಥ ಕೆಲಸ ಮಾಡಿದ್ದಾರೆ. ಭಾಳ ಹೊಸ ಸ್ಟೈಲನ್ನು ಸ್ಟಾರ್ಟ್ ಮಾಡ್ತಾಯಿದ್ರು ಪಾಪ ನಮ್ಮ ಆ್ಯಂಕರು. ಅದಕ್ಕೆ ಕಟ್ಟಾಯ್ತು ಕಾಣುತ್ತೆ. ನಿಮ್ಮ ಮುಂದಿನ ದಿನಗಳಲ್ಲಿ ದೊಡ್ಡ ಪಡದಲ್ಲಿ ಸಿನಿಮಾ ರಿಲೀಸ್ ಮಾಡೋ ಮುಂಚೆ ಪ್ರೀ ಇವೆಂಟ್ ಮಾಡಿದಾಗ ಮಾಡಿ ಚೆನ್ನಾಗಿ ಮಾಡ್ತಾಯಿದ್ರೆ. ಅದಾದಮೇಲೆ ಸ್ವಲ್ಪ ನಮ್ಮ ಕಾರ್ಯನಿಮಿತ್ತ ನಮ್ಮ ಪತ್ರಕರ್ತರೆಲ್ಲ ಮುಂದಿನ ಇವರು ಬೆಳಗಿಂದ 5 ಮಾಡಿದಾರಂತೆ, 6ನೇದು ಹೋಗ್ಬೇಕನ್ನಲ್ಲ, 7 ಗಂಟೆ. ಖುಷಿ ಸಿನಿಮಾ ಅಲ್ವಾ ಯಾವುದು? ರುಚಿ. ಅದರಿಂದ ನಾನೇ ಅರ್ಜೆಂಟಾಗಿ ಮಾಡಿಬಿಡಿ ಆಡಿಯೋ, ನೀವು ಹೋಗ್ಬಿಟ್ರೆ ಇಲ್ಲ ಅರ್ಥ ಇಲ್ಲ. ಆಮೇಲೆ ಇದಕ್ಕೆ ಮಾಧ್ಯಮ ಇಲ್ಲದೆ ಸಿನಿಮಾ ಇಲ್ಲ. ಸಿನಿಮಾಕ್ಕೆ ತಾವು ಬಹುಮುಖ್ಯದ ಪಾತ್ರ ವಹಿಸ್ತೀರ ಅಂದರೆ ಅದರಂತೆ ಈ ಸಿನಿಮಾವು ಕೂಡ ತಾವು ಒತ್ತು ಕೊಟ್ಟು ಚಿತ್ರರಂಗದಲ್ಲಿ ಇಂಥ ಹೊಸ ತಾರೆಗಳು ಬೆಳೀಲಿ ಅಂತ ಹೇಳ್ತಾ, ಧ್ರುವ ತಾರೆ ಮತ್ತೊಮ್ಮೆ ದೊಡ್ಡ ಹಿಟ್ಟಾಗಲಿ. ಆಮೇಲೆ ಇವ್ರು ಹಾಕಿದ ಬಂಡವಾಳ ಬರಲಿ, ಡಬಲ್ ಅಷ್ಟು ಬಂಡವಾಳ ಬಂದು ಇನ್ನೊಂದು ಸಿನಿಮಾ ಮಾಡೋದು ಶಕ್ತಿ ಕೊಡಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ಇಡೀ ತಂಡಕ್ಕೆ ಒಳ್ಳೆಯದು ಹಾರೈಸಿ ನನ್ನ ಮಾತು ಹೋಗ್ತೇನೆ. ನನ್ನ ಆಗಲೇ ಹೇಳ್ದಂಗೆ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಅಷ್ಟು ಬ್ಯುಸಿಲಿ, ಅಂದರೆ ಬೆಳಗ್ಗೆಯಿಂದ ಇದು ಮೋಸ್ಟ್ಲಿ 6ನೇದು ಅಂತ ಹೇಳಿದ್ರು, ಅಷ್ಟು ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿಕೊಂಡು ನಮಗೂ ಇಷ್ಟು ಟೈಮ್ ಕೊಟ್ಟು ಇಲ್ಲೆಲ್ಲರೂ ಬಂದಿರೋದಕ್ಕೆ ನಮ್ಮ ಪತ್ರಿಕಾ ಸಿಬ್ಬಂದಿಗಳಿಗೆ ಎಲ್ಲರಿಗೂ ನನ್ನ ದೊಡ್ಡ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಇಲ್ಲಿ ಬಂದಿದ್ದಕ್ಕೆ. ಧ್ರುವ ತಾರೆ ಇದು ನನ್ನ ಒಂದು 5 ವರ್ಷದ ಕನಸು, 3 ವರ್ಷದ ಶ್ರಮ ಈ ಸಿನಿಮಾದು. ಅದೆಲ್ಲ ಹೇಳೋಕ್ಕಿಂತ ಮುಂಚೆ ನಾನು ಒಬ್ಬೊಬ್ಬರನ್ನೇ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ಬರ್ತೀನಿ. ಕೊನೆಯದಾಗಿ ನಿಂತಿರೋದು ನಿತಿನ್ ಅಂತ, ನನ್ನ ಪ್ರೊಡಕ್ಷನ್ ಮ್ಯಾನೇಜಿಂದ ಹಿಡಿದು ಪ್ರತಿಯೊಂದೆಲ್ಲನೂ ಅವರು ಹ್ಯಾಂಡಲ್ ಮಾಡ್ಕೊಂಡು ಬಂದರು. ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಪೂರ್ತಿ ಎಲ್ಲ ನಿಗಾ ವಹಿಸ್ಕೊಂಡು ಎಲ್ಲ ಕೆಲಸ ಮಾಡ್ಕೊಂಡು ಬಂದಿರೋದು ನಮ್ಮ ಭರತ್ ಅವರು. ಆಮೇಲೆ ನಮ್ಮ ಕ್ಯಾಮ್ರಾಮ್ಯಾನ್ ಅವರು ಈ ಸಿನಿಮಾಗೆ ಫಸ್ಟ್ ಟೈಮ್ ಕ್ಯಾಮ್ರಾ ಹಿಡ್ತಿದ್ದಾರೆ. ಆದರೆ ಅಷ್ಟೇ ಅಚ್ಚುಕಟ್ಟಾಗಿ ಸಿನಿಮಾ ಮೇಲೆ ಬಂದಿರೋದು ನೀವು ಆಲ್ರೆಡಿ ನೋಡಿದ್ರಿ. ತುಂಬ ಅಚ್ಚುಕಟ್ಟಾಗಿ ಎಲ್ಲ ಫ್ರೇಮ್ನಾಗಲಿ ಅಥವಾ ನಾವೇನು ಹೇಳಿದ್ದು ಅದೆಲ್ಲನೂ ನೀಟಾಗಿ ನಮ್ಮ ಡೈರೆಕ್ಟ್ರಿಗೆ ಏನು ಬೇಕು ಎಲ್ಲನೂ ನಮ್ಮ ಸ್ಕ್ರೀನ್ ಮೇಲೆ ತಗೊಂಬಂದು ಕೊಟ್ಟಿರೋದು ನಮ್ಮ ಚಂದನ್ ಅವರು. ಆಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಸೂರಜ್ ಜೋಯ್ಸ್ ಅವರು. ಅವ್ರು ಹೇಳ್ದಂಗೆ 6 ಸಿನಿಮಾ ರಿಲೀಸ್ ಆಗಿದೆ. ಆ್ಯಕ್ಚುಲಿ ಇನ್ನು ಅವ್ರದ್ದು ಬೊಕ್ಕಸಲ್ಲಿ ಇನ್ನೂ ಇದೆ ಸಿನಿಮಾಗಳು, ಒಂದು 10-15, ಬಟ್ ರಿಲೀಸ್ ಆಗಿರೋದು ಒಂದು 6 ಸಿನಿಮಾ ಅಷ್ಟೇ. ನನಗೆ ಖುಷಿ ಇದೆ. ಅವರು ಹೇಳ್ಕೊಂಡಂಗೆ ನಮ್ಮ ಸಿನಿಮಾದು ಅವ್ರು ಇದುವರೆಗೂ ಬ್ಯಾಕಲ್ಲಿ ಏನು ಬಂದಿದೆ ಅದಕ್ಕಿಂತನೂ ತುಂಬ ಚೆನ್ನಾಗಿ ಬಂದಿದೆ. ನಾನು ಇದಕ್ಕೋಸ್ಕರ ಕಾಯ್ತಾ ಇದ್ದೆ, ಈ ಸಿನಿಮಾಗೋಸ್ಕರ ಅಂತ ನನ್ನ ಹತ್ರ ಹೇಳ್ತಾಯಿದ್ರು. ಸೊ ನಾನು ಅದಕ್ಕೆ ತುಂಬ ಧನ್ಯವಾದ ಹೇಳ್ತೀನಿ ನಿಮಗೆ. ಮತ್ತು ನಮ್ಮ ಆ್ಯಕ್ಟರ್ ಸರ್, ನಿಮ್ಮ ಬಗ್ಗೆ ದಯವಿಟ್ಟು
ನಾನು ಹೇಳೋಂಥದ್ದು ಏನೂ ಇಲ್ಲ ನಿಮಗೆ ಅಂತ. ಸೊ ಕಿರಿಕ್ ಪಾರ್ಟಿಯಿಂದ ಫೇಮ್ ಆಗಿ ಇದುವರೆಗೂ ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬ ಸಿನಿಮಾಗಳನ್ನ ಕೊಟ್ಟ ನಮ್ಮ ಅಶ್ವಿನ್ ರಾವ್ ಪಲ್ಲಕ್ಕಿ ಅವರು ಈಗ ನಮ್ಮ ಜೊತೆ ಇದ್ದಾರೆ. ನಮ್ಮ ಸಿನಿಮಾದಲ್ಲಿ ಒಂದೊಳ್ಳೆ ಯೋಗಿ ಅನ್ನೋ ಕ್ಯಾರೆಕ್ಟ್ರು, ಅಂದರೆ ನನ್ನ ಸ್ನೇಹಿತನಾಗಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಒಳ್ಳೆಯ ಸಪೋರ್ಟಿಂಗ್ ರೋಲ್. ಆ್ಯಕ್ಚುಲಿ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಇದರಲ್ಲಿ ಅಂತ. ಸೊ ಹಾಗಾಗಿ ಅದು ಬಿಟ್ಟು ಈಗ ನನ್ನ ಸಿನಿಮಾ ಎಲ್ಲರೂ ಮಾಡಿಬಿಡ್ತಾರೆ, ಆದರೆ ಸಿನಿಮಾನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗ್ಬೇಕಲ್ಲ. ಅಂದರೆ ತುಂಬ ಜನ ಹೇಳಿರೋದು ನಾವು ಕೇಳಿದ್ದೀವಿ, ಸಿನಿಮಾ ಏನೋ ಮಾಡ್ಬೋದು, ಆದರೆ ಸಿನಿಮಾ ರಿಲೀಸ್ ಮಾಡೋದಿದೆಯಲ್ಲ ಸಿಕ್ಕಾಪಟ್ಟೆ ಕಷ್ಟ ಇದೆ ಅದು ಅಂತ. ಏನು ಅದು ಆಮೇಲೆ ಇನ್ನೂ ಸುಮಾರು ಜನ ಹೇಳಿರೋದ ಕೇಳಿದ್ದೀವಿ, ಅಂದರೆ ಇನ್ನು ಬಾಕ್ಸಲ್ಲೇ ಉಳ್ಕೊಂಡ್ಬಿಡ್ತು ಅಂತ. ಬಟ್ ನಾನು ಬಿಲೀವ್ ಮಾಡ್ತೀನಿ, ಸಿನಿಮಾ ಚೆನ್ನಾಗಿದ್ದರೆ ನಮ್ಮ ದೀಪಕ್ ಸರ್ ಥರ ಬಂದೇ ಬರ್ತಾರೆ ಜನ, ಕೈ ಜೋಡಿಸ್ತಾರೆ, ಮುಂದೆ ರಿಲೀಸ್ ಮಾಡೋಕ್ಕೆ ನಮಗೆ ಕೈ ಜೋಡಿಸ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಬಿಟ್ಟು ನನ್ನ ಪತ್ನಿ, ನನ್ನ ಸಿನಿಮಾ ಹೀರೋಯಿನ್ ಅವಳು, ನನ್ನ ಎಲ್ಲ ಆ್ಯಕ್ಚುಲಿ ಇದು ಹೇಳ್ಬೇಕು ಅಂತಂದರೆ ಬೇರೆ ಡೈರೆಕ್ಷನ್ ನಾನು ಆ್ಯಕ್ಚುಲಿ ಡೈರೆಕ್ಷನ್ ಮಾಡಿಕೊಂಡು ಆ್ಯಕ್ಟಿಂಗ್ ಮಾಡೋದು ನನಗೇನು ದೊಡ್ಡ ಕಷ್ಟ ಆಗಲಿಲ್ಲ. ಆದರೆ ಆ್ಯಸ್ ಎ ವೈಫ್ ಟ್ರೀಟ್ ಮಾಡಿದೆ ಗೊತ್ತಾ, ಅಂದರೆ ಒಂದಷ್ಟು ಟೀಮ್ ಜೊತೆ ಅದು ಆ್ಯಕ್ಚುಲಿ ಟಫ್ ಆಗಿತ್ತು. ಬಟ್ ಈ ಸಿನಿಮಾ ನೋಡಿ ಅವ್ರನ್ನ ಒಂದಷ್ಟು ಹೊಗಳಿ ಒಂದಷ್ಟು ಅವಾರ್ಡ್ ಅಂತೂ ಬರ್ಬೋದು, ಆ ಒಂದು ಕಾಮಿಡಿ ನನಗಿದೆ. ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಮೌಲಿ ಅವರು. ಅದು ಬಿಟ್ಟು ಸಮಯ್ ಅವರು ನಿಜವಾಗ್ಲೂ ಎಂಥ ಒಳ್ಳೆ ಡ್ಯಾನ್ಸರ್ ಅಂತಂದರೆ DKD ಎಲ್ಲ ಇದ್ದಾರೆ ಅವರು. ಜೊತೆಗೆ ಆ್ಯಕ್ಟಿಂಗ್ ಯಾವ ಥರ ಇದ್ದಾರೆ ಅಂದರೆ ಒನ್ ಟೇಕ್ ಆರ್ಟಿಸ್ಟು. ಚಾನ್ಸ್ ಎಲ್ಲ ನಮಗೆ ಎಲ್ಲರೂ ಒಂದಷ್ಟು ಕಷ್ಟ ಕೊಟ್ಟಿದ್ದಾರೆ, ಇವನ್ ಇವರು ಕೂಡ ಕಷ್ಟ ಕೊಟ್ಟಿದ್ದಾರೆ. ಆದರೆ ಇವರು ಬಂದು ಒನ್ ಟೇಕ್ ಆರ್ಟಿಸ್ಟು ನೆಕ್ಸ್ಟ್ ಲೆವೆಲ್ ಆಗಿ ನಮಗೆ ಸಪೋರ್ಟ್ ಮಾಡಿದ್ರು ಆ್ಯಕ್ಟಿಂಗಲ್ಲಿ. ಆಮೇಲೆ ನಮ್ಮ ಸಂಗೀತ ಅವರು ಇದರಲ್ಲಿ ನನ್ನ ಗರ್ಲ್ ಫ್ರೆಂಡ್ ಕ್ಯಾರೆಕ್ಟ್ರು ಪ್ಲೇ ಮಾಡಿದ್ದಾರೆ. ಅಂದರೆ ತುಂಬ ಕೀ ರೋಲ್ ಅಂತ ಹೇಳ್ತೀವಲ್ಲ, ಅದರಿಂದನೇ ನನ್ನ ಇಡೀ ಲೈಫ್ ಚೇಂಜ್ ಆಗೋಂಥದ್ದು. ಸೊ ಇವರು ಕೂಡ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿಕೊಂಡು ಸೀರಿಯಲ್ ಎಲ್ಲ ಮಾಡಿದ್ದಾರೆ, ಸೀರಿಯಲ್ ಆ್ಯಕ್ಟ್ರಸ್ ಅವರು ಸಪೋರ್ಟ್ ಮಾಡ್ಕೊಂಡಿದ್ರು. ಆಮೇಲೆ ಮೇಘನ ಅವರು ಒಂದು ಫ್ರೆಂಡ್ ಕ್ಯಾರೆಕ್ಟ್ರು ಮಾಡಿಕೊಂಡು ಆ ಒಂದು ಫನ್ನಿ ವೇಲಿ ನಮ್ಮ ಸಿನಿಮಾನ ಹೆಂಗೆ ಎಂಟರ್ಟೈನ್ಮೆಂಟ್ ಮಾಡಬೇಕು ಒಂದು ಬಂದಿರೋ ಒಂದು 2-3 ಸೀನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಆಮೇಲೆ ನನ್ನ ಸ್ನೇಹಿತ ಚಡ್ಡಿ ದೋಸ್ತ್, ನನ್ನ ಇನ್ವೆಸ್ಟರು, ನಾನು ಸಿನಿಮಾಗೆ ಇನ್ವೆಸ್ಟ್ ಮಾಡಿದ್ದಾನೆ ನನ್ನ ನಂಬಿ, ಶಿವರುದ್ರ ಅಂತ. ಸೊ ಅವನು ಇಲ್ಲಿಗೆ ನನ್ನ ಜೊತೆಲಿದ್ದಾನೆ. ಸಾರಿ, ಇನ್ಯಾರಾದ್ರೂ ಬಿಟ್ಟಿದ್ದೀನ? ಆಮೇಲೆ ಥ್ಯಾಂಕ್ ಯು ಸೋ ಮಚ್ ವಿನಯ್, ನೀವು ಒನ್ ಜಾಯಿಂಟ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ ನಡೆಸ್ಕೊಂಡು ಅದರಲ್ಲಿ ಆಲ್ರೆಡಿ ನಿಮ್ಮದು ಪ್ರತಿಭೆ ಗೊತ್ತಿತ್ತು, ನೀವು ಅಷ್ಟು ಚೆನ್ನಾಗಿ ಮಾತಾಡ್ತೀರಾ ಅಂತ. ಬಟ್ ನೀವು ಇಷ್ಟು ಚೆನ್ನಾಗಿ ಮಾತಾಡ್ತೀರಾ, ಈ ಸ್ಟೇಜಲ್ಲಿ ಅಂತ ಅಷ್ಟು ಎಂಗೇಜಾಗಿ ಇಟ್ಕೊಂಡಿದ್ದೀರಾ ಅಂತ ಅಂದ್ಬಿಟ್ಟು ನನಗೆ ಫಸ್ಟ್ ಟೈಮ್ ನಾನು ನೋಡಿದ್ದು ನಾನು. ಆಮೇಲೆ ಏನು ನಿಜವಾಗ್ಲೂ ಏನಂದರೆ ನಮ್ಮ ಮೀಡಿಯಾ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಬ್ಯುಸಿ ಇಲ್ಲ ಅಂದಿದ್ರೆ ನಿಜವಾಗ್ಲೂ ಇನ್ನೊಂದಷ್ಟು ಟೈಮ್ಸ್ ಸಿಗುತ್ತಿತ್ತು. ಇಲ್ಲ ನಾವು ಅವ್ರನ್ನ ಅರ್ಥ ಮಾಡ್ಕೊಂತೀನಿ, ಯಾರು ಅರ್ಥ ಮಾಡ್ಕೊಂತಾರೆ ನಂಗೆ ಅರ್ಥ ಆಗುತ್ತೆ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದ್ದಾರೆ, ಅವ್ರ ಕೆಲಸಕ್ಕೂ ಇಂಪಾರ್ಟೆನ್ಸ್ ಕೊಡಬೇಕು, ಅರ್ಥ ಆಗುತ್ತೆ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಸಿನಿಮಾ ಬಗ್ಗೆ ಹೇಳಿ. ವಿಶಸ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಮ್ಮ ಬಂದಿದ್ದಾರೆ, ಥ್ಯಾಂಕ್ಸ್ ಫಾರ್ ಕಮಿಂಗ್. ಮತ್ತೆ ಅಮ್ಮನ್ ಸುರೇಶ್ ಸರ್ ಬಂದಿದ್ರು, ಭಾರಿ ಖುಷಿ ಆಯ್ತು ನನಗೆ. ಧ್ರುವತಾರೆ ಸಿನಿಮಾ ಅನ್ನೋದು ಒಂದು ನನ್ನ ಈಗ ಒಂದು ಭಾಗದ ನನ್ನ ಜೀವನದ ಒಂದು ಭಾಗ ಆಗ್ಬಿಟ್ಟಿದೆ. ಯಾಕಂದ್ರೆ ನಾನು ಸಿನಿಮಾಗೆ ಬರ್ತೀನಿ ಅಥವಾ ಆಕ್ಟ್ ಮಾಡ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ, ಅಥವಾ ಸಿನಿಮಾದವ್ರನ್ನ ಮದುವೆ ಆಗ್ತೀನಿ ಅಂತಲೂ ನನಗೆ ಗೊತ್ತಿರಲಿಲ್ಲ. ಎಲ್ಲ ಒಂದು ಕೋ ಇನ್ಸಿಡೆನ್ಸ್ ಥರ. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಬಂದ್ಬಿಟ್ಟು ಅಪೂರ್ವ ಅಂತ ನಾನು ಪ್ಲೇ ಮಾಡ್ತೀನಿ. ಅಪೂರ್ವ ಹೇಗಪ್ಪ ಅಂತಂದರೆ ಸಿಕ್ಕಾಪಟ್ಟೆ ಇನ್ನೋಸೆಂಟ್ ಇರ್ತಾರೆ, ಆಮೇಲೆ ತುಂಬ ಕ್ಯೂರಿಯಸ್ ಇರುವಂತಹ ಒಂದು ಹುಡುಗಿ. ಹಾಗೆ ಅವರು ಫಿಟ್ನೆಸ್ ಟ್ರೈನರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಹಾಗೆ ಡಾನ್ಸ್ ಅಂದರೆ ತುಂಬ ಇಷ್ಟ ಇರುತ್ತೆ. ಅದು ಡಾನ್ಸ್ ಹೇಗೆ ಫಿಟ್ನೆಸ್ ಟ್ರೈನರ್ ಆಗಿ ಆ ಜರ್ನಿ ಸ್ಟಾರ್ಟ್ ಆಗುತ್ತೆ ಅದನ್ನೆಲ್ಲನೂ ತೋರಿಸ್ತಾರೆ. ಹಾಗೆ ಒಂದು ಈಗ ಹುಡುಗರಿಗೆಲ್ರಿಗೂ ಆಗುತ್ತೆ ಬಾಡಿ ಶೇಮಿಂಗ್ ಆಗಿರ್ಬೋದು, ಈ ಥರದ್ದೆಲ್ಲ ಎಲ್ಲರೂ ನಮಗೆ ಗೊತ್ತಿಲ್ದಿರಂಗೆ ಅನುಭವಿಸ್ತಾ ಇರ್ತಾರೆ, ಅಂದರೆ ಒಂದು ಪರದೆ ಹಿಂದೆ ಥರ. ಸೊ ಅದನ್ನು ನಾನು ನನ್ನ ಕಥೆಯಲ್ಲಿ ಅಪೂರ್ವ ಅನ್ನೋ ಒಂದು ಕ್ಯಾರೆಕ್ಟ್ರು ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಪ್ರತೀಕ್ ಅವ್ರು ಚೆನ್ನಾಗಿ ಬರೆದಿದ್ದಾರೆ ಅದನ್ನು. ಎಲ್ಲರೂ ಕನೆಕ್ಟ್ ಆಗ್ತಾರೆ, ಅಂದರೆ ಗೊತ್ತಿಲ್ಲದೆ ನಾವು ಆ ಒಂದು ಕ್ಯಾರೆಕ್ಟರ್ಗೆ ಕನೆಕ್ಟ್ ಆಗ್ತೀವಿ. ಅಪೂರ್ವ ಕ್ಯಾರೆಕ್ಟರ್ ಹೀಗಿರುತ್ತೆ, ಒಂದು ಸಿಂಗಲ್ ಮದರಿಂಗಲ್ಲಿ ಬೆಳೆದಿರುವಂತಹ ಒಂದು ಹುಡುಗಿ. ಅದ್ರ ಜೊತೆಗೆ ಒಂದು ಪ್ರೀತಿ ಮೇಲೆ ಒಂದಷ್ಟು ಅಯ್ಯೋ ಬೇಸತ್ತು ಹೋಗಿ ಸಾಕಪ್ಪ ಲೈಫು ಅಂತ ಒಂದು ಜರ್ನಿ ನಡೆಸ್ಕೊಂಡು ಹೋಗ್ತಾ ಇರುವಾಗ ಪರಿವರ್ತನ ಅನ್ನೋ ಒಂದು ಕ್ಯಾರೆಕ್ಟ್ರು ಭೇಟಿಯಾಗಿ ಸ್ನೇಹ ಮದುವೆ ಆಗಿ
ಮದುವೆ ಆದಮೇಲೆ ಏನಾಗುತ್ತೆ ಅನ್ನೋದೇ ಸಿನಿಮಾದಲ್ಲಿ ಕಥೆಯಲ್ಲಿ ತೋರಿಸ್ತಾರೆ. ಮೊದಲನೇದಾಗಿ ನನ್ನ ಟೀಮ್ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಪ್ರತೀಕ್ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನಾಟ್ ಬಿಕಾಸ್ ಹೆಂಡತಿ ಅಂತ ಅವ್ರು ಯಾವಾಗೂ ಏನು ಹೇಳ್ತಾರೆ ನನ್ನ ಕ್ಯಾರೆಕ್ಟರ್ಗೆ ತಗೊಂಡಿಲ್ಲ. ಮತ್ತು ಅವರ ಕೆಲಸದಲ್ಲಿ ಸಿಕ್ಕಾಪಟ್ಟೆ ಹಾನೆಸ್ಟಾಗಿ ವರ್ಕ್ ಮಾಡ್ತಾರೆ. ನನಗೆ ಆ್ಯಕ್ಚುಲಿ ಮದುವೆ ಆಗೋದಕ್ಕೆ ಅದೊಂದೇ ರೀಸನ್ನು. ನಾವೆಲ್ಲರೂ ಏನು ಹೇಳ್ತಾರೆ ಚಿಕ್ಕವರಿರುವಾಗ ಡಾಕ್ಟರ್ ಆಗಬೇಕು, ಇಂಜಿನಿಯರಿಂಗ್ ಆಗಬೇಕು, ಆ ಥರ ಚೇಂಜ್ ಮಾಡ್ಕೊತ ಹೋಗ್ತೀವಿ. ಆದರೆ ಪ್ರತೀಕ್ ಅವರು ಚಿಕ್ಕವರಿಂದ ನಾನು ಸಿನಿಮಾನೇ ಮಾಡ್ತೀನಿ, ಸಿನಿಮಾದಲ್ಲೇ ಬದುಕ್ತೀನಿ ಅಂತ ಹೇಳಿ ನಂಗೆ ಅದೊಂದು ಮೇಜರ್ ಒಂದು ರೀಸನ್. ಅದು ನಾನು ಆ ಕನ್ಸಿಸ್ಟೆನ್ಸಿ, ಆ ಕಾನ್ಸ್ಟೆಂಟ್ ಇದೆ ಅಲ್ಲ, ಅದು ನನಗೆ ತುಂಬ ಖುಷಿ ಆಗುತ್ತೆ ಪ್ರತೀಕ್ ಅವರಲ್ಲಿ. ಮತ್ತು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನಗೆ ಅಪೂರ್ವ ಅನ್ನೋ ಕ್ಯಾರೆಕ್ಟರ್ನ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು.